ನಮಸ್ಕಾರ, ಹೇಗಿದ್ದೀರಿ? ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಹೇಳಿರಾ? ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನೋಡಿ, ಇವತ್ತೊಂದು ನಾವು ರೆಡ್ 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 ಇದು ರೆಡ್ ಇದು ರೆಡ್ ನಂದು ರೆಡ್ ಕಲರ್. ನೋಡಿ, ನಾವು 3 ಮಂದಿ ರೆಡ್ ಕಲರ್ ನಾವು ಬಟ್ಟೆ ಹಾಕಿ ಎಲ್ಲಿ ಹೋಗುದಾ ಹೊರಟಿದ್ದೇವೆ. ಒಂದು ಪ್ರೋಗ್ರಾಮ್ ಉಂಟು, ಸಣ್ಣದು, ದೊಡ್ಡದಲ್ಲ ಸಣ್ಣದು. ನಮ್ಮದು ಮೊದಲಿನ ಚರ್ಚಿದು ವಾರ್ಡ್ ಉಂಟಲ್ಲ, ನಿತ್ಯ ಧರ್ಮದ ವಾರ್ಡ್ ಉಂಟಲ್ಲ, ಅಲ್ಲಿ ಸೆಲೆಬ್ರೇಷನ್ ಉಂಟು, ಕ್ರಿಸ್ಮಸ್ ಸೆಲೆಬ್ರೇಷನ್. ಅಲ್ಲಿ ನಾವು ಹೋಗ್ತಾ ಇದ್ದೇವೆ. ಅಲ್ಲೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಉಂಟು. ನಮ್ಮ ಸ್ಯಾಂಟಾ ಕ್ಲಾಸ್ ಬರ್ತಾ ಇದ್ದಾರೆ, ನಮ್ಮ ಪ್ರೀತಿಯ ಕ್ರಿಸ್ಮಸ್ ಅಜ್ಜ. ಹೌದಲ್ಲ? ಯಾರದು ಗೊತ್ತಿಲ್ಲ, ನೋಡ, ಸರ್ಪ್ರೈಸ್ ಉಂಟು. ಓಕೆ, ಈಗ ನಾವು 3 ಮಂದಿ ಈ ಥರ ಡ್ರೆಸ್ ಹಾಕಿದ್ದೀವಿ. ರೆಡ್ 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 ಮತ್ತು ಆಲನಿದ್ದು ಬ್ಲ್ಯಾಕ್ ಪ್ಯಾಂಟ್, ನನ್ನ ಮತ್ತು ಮಗಳದ್ದು ವೈಟ್ ಪ್ಯಾಂಟ್. ಅಮ್ಮ ಮಗಳ ಜೋಡಿ ನಿಮಗೆ ಹೇಗೆ ಕಾಣಿಸ್ತಾ ಉಂಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಳಿ. ಓಕೆ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇದ್ದೇವೆ. ಬನ್ನಿ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೇವೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋಣ. ನಮ್ಮದು ಈ ತಿಂಗಳಂದೇ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂದರೆ ಡಿಸೆಂಬರ್ 1ರಿಂದ 31ರವರೆಗೆ, ಅಂದರೆ ಮತ್ತು ನ್ಯೂ ಇಯರ್. ಕ್ರಿಸ್ಮಸ್ 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 ಎಷ್ಟು ಸಲ ನಮಗೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಸಿಗ್ತದೆ ನೋಡುವ. ಇವತ್ತು ನಾವು ಹೋಗ್ತಾ ಇದ್ದೇವೆ ಎಂಜಾಯ್ ಮಾಡಲಿಕ್ಕೆ. ಸಂಡೇ. ಓಕೆ, ನೀವು ಸಹ ಬನ್ನಿ. ಸ್ಯಾಂಟಾ ಕ್ಲಾಸ್ ಬರ್ತಾರೆ, ಇಷ್ಟು ಗಿಫ್ಟ್ ತರ್ತಾರೆ, ಹೌದಲ್ವಾ? ಗಿಫ್ಟ್ ತರ್ತಾರೆ, ಚಾಕ್ಲೇಟ್ ತರ್ತಾರೆ. ಓಕೆ, ನೋಡುವ ಏನೆಲ್ಲ ಕೊಡ್ತಾರೆ ಅಂತ ಸ್ಯಾಂಟಾ ಕ್ಲಾಸ್. ಓಕೆ ಸರಿ ಫ್ರೆಂಡ್ಸ್, ಬನ್ನಿ ಹೋಗೋಣ. ಫ್ರೆಂಡ್ಸ್, ಈಗ ನಾವು ಸೆಲೆಬ್ರೇಷನ್ ಮಾಡುವ ಮನೆಗೆ ಬಂದು ರೀಚ್ ಆಗಿದ್ದೇವೆ. ಆಲ್ರೆಡಿ ನಮ್ಮ ವಾರ್ಡಿನ ಮೆಂಬರ್ಸ್ನವರೆಲ್ಲ ಬಂದು ಕೂತಿದ್ರು. ಇಲ್ಲಿ 3 ನಾಯಿ ಉಂಟು. ಈ ನಾಯಿ, ದೊಡ್ಡ ನಾಯಿಯ ಮರಿಗಳು 2. ಎಷ್ಟು ಕ್ಯೂಟ್ ಆಗಿದೆ. ಒಂದು ನಾಯಿ ಮರಿ ಒಂದು ಚಪ್ಪಲ್ ಇಟ್ಕೊಂಡು ಬರ್ತಾ ಉಂಟು. ಎಷ್ಟು ಚೆನ್ನಾಗಿದೆ ಅಲ್ಲ. ನಾಯಿ ಸಣ್ಣ ಮರಿ ಇರುವಾಗ ಚಪ್ಪಲೆಲ್ಲ ತಗೊಂಡು ಹೋಗೋದು, ಅದು ಹಲ್ಲು ಅದಕ್ಕೆ ತುರಿಸ್ತದೆ ಅಂತೇಳಿ ಚಪ್ಪಲನ್ನು ಕಡಿದು ಇರ್ತದೆ. ಫ್ರೆಂಡ್ಸ್, ಈಗ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಮ್ಮ MC ಅವರು ಟೀಚರ್ ಇವರೀಗ ರಿಟೈರ್ಡ್ ಆಗಿದೆ. ಇವರು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋದರು. MC ಅವರಿಗೆ ಕೊಟ್ಟದ್ದು ಅವರು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದರು. ಮೊದಲಿಗೆ ನಾವು ಪ್ರೇಯರ್ ಮೂಲಕ ನಾವು ಪ್ರೇಯರನ್ನು ಸ್ಟಾರ್ಟ್ ಮಾಡಿದ್ದೇವೆ. ಕಾರ್ಯಕ್ರಮ ಮೊದಲು ಪ್ರೇಯರ್ ಮಾಡೋದು ನಮ್ಮ ಕರ್ತವ್ಯ ಅಲ್ಲ, ಅದಕ್ಕೆ ಎಲ್ಲರೂ ಎದ್ದು ನಿಂತು ಪ್ರೇಯರ್ ಮಾಡಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೆವು. ಇಲ್ಲಿ ನಮ್ಮ ಗುರುಕರು ಬಂದವರಿಗೆಲ್ಲ ವೆಲ್ಕಮ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಎಲ್ಲರಿಗೆ ವೆಲ್ಕಮ್, ಬಂದವರಿಗೆ, ನಮ್ಮ ಫಾದರ್ ಸಿಸ್ಟರ್ಸ್ನವರಿಗೆ ಬಂದವರು ಎಲ್ಲರಿಗೂ ವೆಲ್ಕಮ್ ಕೊಟ್ಟು ನನಗೂ ಸಹ ರೋಸ್ ಒಂದು ಕೊಟ್ಟರು. ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ ಆಯಿತು ಮಕ್ಕಳ ಡ್ಯಾನ್ಸ್. ಈ 2 ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡಿ ನಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ಮಾಡಿದರು. ಈ ಸಣ್ಣ ಪಾಪೊಂದು ನೋಡಿ ನಿಂತು ಎಷ್ಟು ಚೆನ್ನಾಗಿ ಮಾಡಿ ನಲಿತಾ ಇದ್ದಾಳೆ. ಎಷ್ಟು ಖುಷಿಯಾಗಿದೆ ಅಲ್ಲ ಫ್ರೆಂಡ್ಸ್. ಅದಕ್ಕೆ ಒಂದು ಸಪೋರ್ಟಾಗಿ ನಮ್ಮ ಕಿಶು ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ ಬಂದವರಿಗೆಲ್ಲ ಖುಷಿ ಕೊಟ್ಟಳು. ಮಕ್ಕಳು ಸಣ್ಣ ಇರುವಾಗಲೇ ನಾವು ಮುಂದಕ್ಕೆ ಹೋಗಿ ಡ್ಯಾನ್ಸ್ ಮಾಡಲಿಕ್ಕೆ ಅವರಿಗೆ ಎನ್ಕರೇಜ್ ಮಾಡೋದು ನಮ್ಮ ಪೇರೆಂಟ್ಸ್ ಅವರ ಕರ್ತವ್ಯ. ಯಾಕೆಂದರೆ ಸಣ್ಣ ಮಗುವಿಗೆನಿಂದಲೇ ನಾವು ಮುಂದಕ್ಕೆ ಹೋಗಿ ಅವರಿಗೆ ಡ್ಯಾನ್ಸ್ ಮಾಡಿಸಬೇಕು. ಯಾಕೆಂದರೆ ಧೈರ್ಯ ಬರೋದು ಆ ಟೈಮಲ್ಲಿ. ನಾವು ದೊಡ್ಡವರಾಗಿ ನಾವು ಮುಂದೆ ಹೋಗಿ ಡ್ಯಾನ್ಸ್ ಮಾಡುವ ಹಾಗೆ ಇಲ್ಲ. ಈ ಥರ ನಾವು ಮಕ್ಕಳನ್ನು ಬೆಳೆಸಬೇಕು. ಈಗ ನೋಡಿ, ನಾನು ಅಲ್ಲಿ ಮೈಕನ್ನು ಇಟ್ಕೊಂಡೆ. ಸಣ್ಣ ಪಾಪು ಉಂಟಲ್ಲ, ಬಂದು ಆ ಮೈಕ್ ಸ್ಪೀಕರ್ ಕೊಡ ಅಂತ ಹೇಳಿ ನಾನು ಎದ್ದು ನಿಂತು ಮೇಲೆ ನಿಂತ್ಕೊಂಡೆ. ಯಾಕೆಂದರೆ ಮಕ್ಕಳಿಗೊಂದು ಆಟ ಆಡುವ ವಸ್ತು ಅಂತಾಯಿತು. ಈಗೇ ತುಂಬ ಖುಷಿಯಾಯಿತು. ಡ್ಯಾನ್ಸ್ ಮಾಡಿ ಎಲ್ಲರಿಗೆ ಮನೋರಂಜನೆ ಕೊಟ್ಟಳು ನಮ್ಮ ಕಿಶು ಮತ್ತು ನಮ್ಮ ಜಿಯಾ ಬಾಬಾ. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಮ್ಮ ಕಿಶು ಮತ್ತು ನಮ್ಮ ಜಿಯಾ. ಫ್ರೆಂಡ್ಸ್, ಈಗ ಸ್ಟಾರ್ಟ್ ಆಯಿತು ಗ್ರೂಪ್ ಸಾಂಗ್. ತುಂಬ ಚೆನ್ನಾಗಿತ್ತು. ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡುವಾಗ ನಾವು ತುಂಬ ಸಾಂಗನ್ನು ಹಾಡ್ತೇವೆ. ಇದು ನಮ್ಮ ದೇವರ ಅಂದರೆ ಕೊಂಕಣಿ ಸಾಂಗಲ್ಲಿ ಎಲ್ಲ ಹಾಡಿ ಎಲ್ಲರಿಗೆ ಮನೋರಂಜನೆ ಕೊಟ್ಟರು. ನಾವು ಸಹ ಅದರಲ್ಲಿ ಭಾಗವಹಿಸಿದೆ. ಅಂದರೆ ನಮಗೂ ಸಹ ಹೇಳಿದರು, ಬಾ ನನಗೂ ನಮ್ಮೊಟ್ಟಿಗೆ ಸೇರು ಅಂತೇಳಿ. ಯಾಕೆಂದರೆ ನಮಗೆ ಬಂದ ಸಾಂಗ್ಗೆ ಏನು ವಿಶೇಷವಾಗಿ ನಾವು ಸಾಂಗ್ ಕ್ರಿಯೇಟ್ ಮಾಡಲಿಲ್ಲ. ನಾವು ಯಾವಾಗಲೂ ಇದನ್ನು ಹಾಡಿದೆ ಸಾಂಗ್. ಇದು ಚೆಂದ ಮಾಡಿ ನಾವು ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದೆವು.
ಸಾಂಗ್ ಎಲ್ಲ ಆಯಿತು. ಈಗ ಮಕ್ಕಳಿಗೆ ಗೇಮ್ ಸ್ಟಾರ್ಟ್ ಆಯಿತು. ಸಣ್ಣ ಸಣ್ಣ ಮಕ್ಕಳಿಗೆ ಮುಂದಕ್ಕೆ ಕರೆದ್ರು. ಎಲ್ಲರೂ ಸೇರಿ ಮಕ್ಕಳಂದರೆ ಜಾಸ್ತಿ ಇರಲಿಲ್ಲ, ಅದಕ್ಕೆ ನನ್ನ ಮಗಳು ಸಹ ಇದ್ಲು. ಅಂದರೆ ಮಕ್ಕಳಂದರೆ ಸಣ್ಣ ಮಕ್ಕಳಾದರೂ ದೊಡ್ಡ ಮಕ್ಕಳಾದರೂ ತಾಯಂದಿಗೆ ಮಕ್ಕಳೇನಲ್ಲ. ಹೀಗೆ ಒಂದು 5-6 ಜನ ಸೇರಿ ಒಂದು ಗ್ರೂಪ್ ಗೇಮ್ ಸ್ಟಾರ್ಟ್ ಮಾಡಿದರು. ಪಾಸಿಂಗ್ ದ ಕ್ಯಾಪು ತುಂಬ ಚೆನ್ನಾಗಿತ್ತು. ಸಣ್ಣ ಸಣ್ಣ ಮಕ್ಕಳಿಗೆ ನಿಲ್ಲಿಕ್ಕೆ ಆಗೋದಿಲ್ಲ ಅಂತ ಅವರ ಪೇರೆಂಟ್ಸ್ ಅವರು ಎತ್ತುಕೊಂಡು ನಿಂತು ಅವರಿಗೆ ಗೈಡ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ನಮ್ಮ ಕೀಶು ಬಾಬಾ, ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ನೋಡಿ ಫ್ರೆಂಡ್ಸ್. ಓ ನೋ, ನಮ್ಮ ಕೀಶು ಔಟ್ ಆದ್ಲು. ಕೊನೆಯಲ್ಲಿ ಗೇಮಲ್ಲಿ ಉಳ್ದದ್ದು ಇಬ್ರು. ಇದರಲ್ಲಿ ಯಾರು ವಿನ್ ಆಗ್ತಾರೆ ನೋಡು. ನನ್ನ ಮಗಳು ವಿನ್ ಆದ್ಲು. ದೇವತರೆಯ ಎಂದು ಜನಿಸಿದ ಬೆತ್ಲೆಹೇಮ್ ಗೋದಲಿಯಳು, ದೇವತರೆಯ ಎಂದು ಜನಿಸಿದ ರಾಜಾದಿರಾಜ ಯೇಸು ರಾಜ. ಈಗ ನಮ್ಮ ಫಾದರ್ ಕ್ರಿಸ್ಮಸ್ ವಿಷಯದಲ್ಲಿ ಸಂದೇಶ ಕೊಟ್ಟರು. ಬಂದವರೆಲ್ಲ ಕೇಳ್ತಾ ಇದ್ರು. ಈಗ ಬಂದವರಿಗೆಲ್ಲ ನಾವು ಕುಸ್ವರೆಲ್ಲ ಹಂಚ್ತಾ ಇದ್ದೆವು. ಅಂದರೆ ಕುಸ್ವರ್ ಅಂದರೆ ಕ್ರಿಸ್ಮಸ್ ಹಬ್ಬದ ಒಂದು ತಿಂಡಿ. ಕುಸ್ವ ತುಂಬ ವೆರೈಟಿ ರೀತಿಯ ಒಂದೊಂದು ತಿಂಡಿ ഉണ്ട്. ಅದಕ್ಕೆ ಕುಸ್ವರ್ ಅಂತ ಒಂದೇ ವರ್ಡಲ್ಲಿ ನಾವು ಹೇಳ್ತೇವೆ. ಈಗ ಮಕ್ಕಳಿಗೆ ಆಟ ಆಡಿದ್ದಕ್ಕೆ ಎಲ್ಲರಿಗೆ ಒಂದೊಂದು ಚಾಕ್ಲೇಟ್ ಕೊಟ್ಟು ಸಹಕರಿಸಿದ್ರು. ಕಾರ್ಯಕ್ರಮದ ಎಂಡಿಂಗ್ ಪಾರ್ಟ್ ಅಂದರೆ ನಮ್ಮ ಸಂತಾ ಕ್ಲೋಸ್ ಎಂಟ್ರಿ ಆಗೋದು. ಇದೇ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ನ ಮಹತ್ವವಾದ ಒಂದು ಪಾರ್ಟ್ ಅಂದರೆ ಇದೆ. ಈಗ ನಮ್ಮ ಕ್ರಿಸ್ಮಸ್ ಹಬ್ಬ ಬಂದು ಎಲ್ಲರಿಗೆ ಸಿಹಿ ತಿಂಡಿ ಅಂದರೆ ಚಾಕ್ಲೇಟ್ಸ್ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ ನಮ್ಮ ಮಕ್ಕಳಿಗೆ. ನೋಡಿ ಫ್ರೆಂಡ್ಸ್, ನಮ್ಮ ಕ್ರಿಸ್ಮಸ್ ಅಜ್ಜ ಬಂದೇ ಬಿಟ್ಟರು, ಸ್ಯಾಂಟಾ ಕ್ಲೋಸ್. ಇದೇ ನಮ್ಮ ಈ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಅಂತ ಹೇಳ್ಬೋದು. ಏಕೆಂದರೆ ಹೆಣ್ಣಿಗೆ ಬಂದು ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಈಗ ನೋಡಿ ಮಕ್ಕಳಿಗೆ ಒಂದು ಖುಷಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಯಾಂಟಾ ಕ್ಲೋಸ್ ಏನು ತಂದಿದ್ದಾರೆ ಅಂತ ಹೇಳಿ ಮಕ್ಕಳಿಗೆ ಒಂದು ನೋಡಲಿಕ್ಕೆ ಒಂದು ಉತ್ಸಾಹನೇ ಆಗಿದೆ. ಅಂದರೆ ಅವರಿಗೆ ಗೊತ್ತಾಗೋದಿಲ್ಲ ಸಣ್ಣ ಮಕ್ಕಳೆಲ್ಲ ಏನು ಕೊಡ್ತಾರೆ ಅಂತ. ಈಗ ನೋಡಿ ನಮ್ಮ ಸ್ಯಾಂಟಾ ಕ್ಲೋಸು ಹೇಗೆ ಮಕ್ಕಳಿಗೆ ಚಾಕ್ಲೇಟನ್ನು ಹಂಚ್ತಾರೆ. ಮಕ್ಕಳೊಂದು ಹಿಂದೆ ಹೋಗ್ತಾರೆ ನಮ್ಗೆ ಏನು ಕೊಡ್ತಾರೆ ಅಂತೇಳಿ. ನೋಡಿ ಈಗ ನಮ್ಮ ಸ್ಯಾಂಟಾ ಕ್ಲೋಸು ಹೇಗೆ ಚಾಕ್ಲೇಟ್ ಸಿಗೋದೇ ಇಲ್ಲ. ಅವರು ಗೋಣಿಯಲ್ಲಿ ಹುಡುಕ್ತಾ ಇದ್ದಾರೆ. ಚಾಕ್ಲೇಟ್ ಕೈಗೆ ಸಿಗಲ್ಲ. ನೋಡಿ ಹೇಗೆ ಬಿಸಾಕಿದ್ರು. ಮಕ್ಕಳೆಲ್ಲ ತುಂಬ ಹೋಗಿ ಮಕ್ಕಳು ಬಿಡಿ ದೊಡ್ಡವರೇ ಎಕ್ತಾ ಇದ್ದಾರೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ಲ. ನಿಜವಾಗಿ ಈ ಕಾರ್ಯಕ್ರಮದ ಮೇನ್ ಪಾರ್ಟ್ ಅಂದರೆ ನಮ್ಮ ಸ್ಯಾಂಟಾ ಕ್ಲೋಸ್ ಇಲ್ಲದೆ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ನಾವು ಸೆಲೆಬ್ರೇಟ್ ಮಾಡಿದಾಗೇನೆ ಆಗಲ್ಲ. ನಮ್ಮ ಫಾದರಿಗೆ ಸಹ ಕ್ರಿಸ್ಮಸ್ ಗಿಫ್ಟ್ ಕೊಟ್ಟರು ನಮ್ಮ ಸ್ಯಾಂಟಾ ಕ್ಲೋಸು. ಎಲ್ಲರೂ ಸೇರಿ ನಾವು ಸಹ ಅವರೊಟ್ಟಿಗೆ ಸೇರಿ ಡ್ಯಾನ್ಸ್ ಎಲ್ಲ ಮಾಡಿದೆ, ಖುಷಿಪಟ್ಟು ಎಲ್ಲರಿಗೆ ಎಂಜಾಯ್ ಆಯಿತು. ನೋಡಿ ಅವರು ಎಷ್ಟು ಚೆಂದ ಮಾಡಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬಾ ಮಜಾ ಆಯಿತು, ಖುಷಿ ಆಯಿತು, ನಮಗೂ ಸಹ ಖುಷಿ ಆಯಿತು. ಈ ಥರ ನಮ್ಮದು ಕ್ರಿಸ್ಮಸ್ ಸೆಲೆಬ್ರೇಷನ್ ಎಷ್ಟು ಖುಷಿಯಾಗಿ ನಾವು ಆಚರಣೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತೀರೋದು. ತುಂಬ ಎಂಜಾಯ್ ಆಯಿತು. ಈ ಥರ ನಾವು ಡಿಸೆಂಬರ್ ತಿಂಗಳಲ್ಲಿ ನಮಗೆ ಕ್ರಿಸ್ಮಸ್ ಸ್ಟಾರ್ಟ್ ಅಂದರೆ
ಫುಲ್ ತಿಂಗಳಲ್ಲಿ ಎಂಜಾಯ್ಮೆಂಟ್ ಅಂದರೆ ಇದೇ ಕ್ರಿಸ್ಮಸ್ ಎಲ್ಲರ ಬಾಯಲ್ಲಿ ಕ್ರಿಸ್ಮಸ್. ಯಾಕೆಂದರೆ ನಮ್ಮದು ನ್ಯೂ ಇಯರ್ ಆಗೋ ತನಕ ನಾವು ಕ್ರಿಸ್ಮಸ್ಸನ್ನು ಮುಗಿಲಿಕ್ಕೆ ಇಲ್ಲ. ಇದೇ ನಮ್ಮದು ಕ್ರಿಸ್ಮಸ್ ಸೆಲೆಬ್ರೇಷನ್ನ ಮಹತ್ವ. ಹೇಗುಂಟು ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ನೋಡಿ. ಎಲ್ಲರಿಗೆ ಹಾಯ್ ಬಾಯ್ ಅಂತ ಹೇಳ್ತಾ ಇದೆ ನಮ್ಮ ಕ್ರಿಸ್ಮಸ್ ಅಜ್ಜ. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ಕೊನೆಗೆ ನಾನು ಕೂಡ ಈ ಪಾರ್ಟಿಯಲ್ಲಿ ನಾನು ಎಂಜಾಯ್ ಮಾಡಿದೆ. ಸಣ್ಣ ಪಾಪು ಅಂತ ತಗೊಂಡು, ಅಂದರೆ ಜಿಯಾ ಬೇಬಿ ಅಂತ ತಗೊಂಡೆ. ಅವಳಿಗೆ ಬಂದು ಮುಂದೆ ಡ್ಯಾನ್ಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನಾನು ಅವಳನ್ನು ಎತ್ತುಕೊಂಡು ಬಂದು ನಮ್ಮ ಸ್ಯಾಂಟಾ ಕ್ಲಾಸಿನ ಮುಂದೆ ಬಂದು ಡ್ಯಾನ್ಸ್ ಮಾಡಿದ್ದೆ. ಅವಳೆಷ್ಟು ಬ್ರೇವ್ ಗರ್ಲ್ ಅಂತ ಹೇಳ್ಬೋದು. ಯಾಕೆಂದರೆ ಅವಳಷ್ಟು ಹೆದರ್ತಾ ಇರಲಿಲ್ಲ. ಆ್ಯಕ್ಚುಲಿ ಮಕ್ಕಳೆಲ್ಲ ಸ್ವಲ್ಪ ಹೆದರ್ತಾರೆ ಮುಖವಾಡ ನೋಡಿ, ಅವ್ರದ್ದು ಮಾಸ್ಕ್ ನೋಡಿ ಹೆದರಿಕೆ ಆಗ್ತದೆ, ಸಹಜ, ಸಣ್ಣ ಮಕ್ಕಳಲ್ಲ. ಆದರೆ ಅವಳು ಎಂಜಾಯ್ ಮಾಡಿದ್ಲು. ಆ ಸಂತಾಕ್ಲೂಸನ್ನು ನೋಡಿ ಅವಳು ಸಹ ಹಾಯ್ ಅಂತ ಹೇಳ್ತಾ ಇದ್ಲು. ತುಂಬ ಎಂಜಾಯ್ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಸಣ್ಣ ಪಾಪು ಇದ್ಲು, ಈಗ ಅವಳಿಗೆ 1 ಇಯರ್ ಆದರೂ ಸಹ ಅವಳಿಗೆ ಒಂದು ಖುಷಿ ಆಗ್ತದೆ, ಗೊತ್ತಾಗ್ತದೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ. ಅವಳು ಸಹ ಎಂಜಾಯ್ ಮಾಡಿದ್ಲು. ಫ್ರೆಂಡ್ಸ್ ನಿಮಗೆಲ್ಲ ಈ ಸೆಲೆಬ್ರೇಷನ್ ಹೇಗಾಯ್ತಾನೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವಂತೂ ತುಂಬ ಮಜಾ ಮಾಡಿದೆ, ಖುಷಿ ಪಟ್ಟೆವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆಯೇ ನನ್ನ ವಿಡಿಯೋಸ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಎಲ್ಲರಿಗೆ ನಾನು ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಅಂತ ಹೇಳಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.